ಯಾವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದನೋ ಅಥವಾ ಪವಿತ್ರಾತ್ಮನ ಅಭಿಷೇಕವನ್ನು ನೀವು ಹೊಂದಿದಿರೋ ಆಗ ನೀವು ವ್ಯತ್ಯಾಸವಾದ ವ್ಯಕ್ತಿಯಾದಿರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಮೇಲೆ ದೇವರ ಶಕ್ತಿ, ದೇವರ ಅಧಿಕಾರ ಎಲ್ಲವೂ ಬಂದಾಯಿತು. ದೇವರ ವರಗಳು, ದೇವರ ಅಭಿಷೇಕ, ಗುಣಪಡಿಸುವಂತಹ ಶಕ್ತಿ, ಪ್ರಾಸ್ಪೆರಿಟಿ ಶಕ್ತಿ ಎಲ್ಲವೂ ಕೂಡ, ಅಭಿವೃದ್ಧಿಯ ಶಕ್ತಿ ಎಲ್ಲವೂ ಕೂಡ ಕ್ರಿಸ್ತನೊಟ್ಟಿಗೆ ಪವಿತ್ರಾತ್ಮನ ಯಾವಾಗ ಅಭಿಷೇಕ ಆಯಿತು ಆಗ ನಿಮ್ಮೊಳಗಡೆ ಎಲ್ಲವೂ ಬಂದಾಯಿತು. ಪ್ರಿಯರೇ, ನೀವು ಮಾಡಬೇಕಾಗಿರೋದು ಏನಂದ್ರೆ ಆ ಅಭಿಷೇಕವನ್ನ ನೀವು ಪ್ರತಿದಿನ, ದಿನದಿಂದ ದಿನಕ್ಕೆ ಪ್ರತಿದಿನ ಬೆಳೆಸ್ಕೊಳ್ಬೇಕು ಅಥವಾ ಹೆಚ್ಚು ಮಾಡಿಕೊಳ್ಬೇಕು. ಹೇಗೆ ಒಂದು ಬೀಜವನ್ನು ಹಾಕಿ ಅದಕ್ಕೆ ನೀರೆಲ್ಲವನ್ನ ಹಾಕಿ ಗೊಬ್ಬರ ಹಾಕಿ ಮೊಳಕೆ ಹೊಡೆಯುವ ಹಾಗೆ ಮಾಡ್ತೇವೆ, ಅದೇ ರೀತಿ ಆ ಪವಿತ್ರಾತ್ಮನಾದ ದೇವರ ಶಕ್ತಿ, ದೇವರು ನಿಮ್ಮ ಮೇಲೆ ಬಂದಾಗ ಅದನ್ನ